ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ಮಂಗಳಮೂರ್ತಿ ಅವರು ತುಮಕೂರು ಜಿಲ್ಲೆ ತಿಪಟೂರಿನವರು. ತಿಪಟೂರು ಯಾಕೆ ಫೇಮಸ್ ಹೇಳಿ? ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂಥದ್ದೇ, ಕೊಬ್ಬರಿಗೆ ಫೇಮಸ್. ಮಂಗಳಮೂರ್ತಿ ಅವರು ಒಬ್ಬರು ಕೊಬ್ಬರಿ ವ್ಯಾಪಾರಿ. ಬಹಳ ವರ್ಷಗಳಿಂದ ಕೊಬ್ಬರಿ ವ್ಯಾಪಾರವನ್ನು ಮಾಡ್ಕೊಂಡು ಬಂದಿರ್ತಾರೆ. ಇತ್ತೀಚೆಗೆ ಅವರು ಪ್ಲಡ್ಜ್ ಮಾಡಿರುವಂತಹ ಗೋಲ್ಡನ್ನು ಬ್ಯಾಂಕಿಂದ ಬಿಡ್ಸ್ಕೊಂಡು ಬರಬೇಕು ಅಂತ ಹೋಗಿರ್ತಾರೆ. ಆಗ ಬ್ಯಾಂಕ್ ಸಿಬ್ಬಂದಿ, ಮ್ಯಾನೇಜರ್ ಇವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಬಂದಿರುವಂತಹ ಒಂದು ಆರ್ಡರ್ ಕಾಪಿಯನ್ನು ಕೊಡ್ತಾರೆ. ಸೊ ಅದರಲ್ಲಿ ಮೆನ್ಷನ್ ಆಗಿರುತ್ತೆ, ಮಂಗಳಮೂರ್ತಿ ಅವರು ಫಿನಾನ್ಷಿಯಲ್ ಇಯರ್ 2017-18 ಫಿನಾನ್ಷಿಯಲ್ ಇಯರ್ಗೆ ಸಂಬಂಧಪಟ್ಟಂತೆ ಸುಮಾರು 8 ಲಕ್ಷ ಅಷ್ಟು ಕಮರ್ಷಿಯಲ್ ಟ್ಯಾಕ್ಸ್ ಅಂದರೆ GST ಕಟ್ಟೋದು ಬಾಕಿ ಇದೆ. ಸೊ ಹಾಗಾಗಿ ಬ್ಯಾಂಕ್ನವರು ಮಂಗಳಮೂರ್ತಿಯವರಿಗೆ ಸಂಬಂಧಿಸಿರುವಂತಹ ಅಕೌಂಟಿಂದ ಯಾವುದೇ ದುಡ್ಡನ್ನು ವಿತ್ಡ್ರಾ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಹಾಗೆ ಅವರಿಗೆ ಸಂಬಂಧಪಟ್ಟಂಥ ದಾಖಲೆಗಳು, ಅಸೆಟ್ಸ್ ಏನೇನಿದೆ ಅಥವಾ ಗೋಲ್ಡ್ ಪ್ಲಡ್ಜ್ ಮಾಡಿದರೆ ಯಾವುದನ್ನು ಕೂಡ ಮಂಗಳಮೂರ್ತಿಯವರಿಗೆ ಕೊಡೋ ಹಾಗಿಲ್ಲ. ಅಕೌಂಟಿಗೆ ಯಾವುದೇ ದುಡ್ಡು ಬಂದರೂ ಕೂಡ ಆ ದುಡ್ಡನ್ನು DD ಮಾಡಿ ಸರ್ಕಾರಕ್ಕೆ ಜಮಾ ಮಾಡಬೇಕು, ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಡ್ರೆಸ್ ಕೊಟ್ಟಿರ್ತಾರೆ, ಅಲ್ಲಿಗೆ DD ತೆಗೆದು ಕಳಿಸ್ಬೇಕಾಗತ್ತೆ ಅನ್ನೋಂಥ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿರ್ತಾರೆ. ಮಂಗಳಮೂರ್ತಿ ಅವ್ರಿಗೆ ಈ ಬೆಳವಣಿಗೆ ನೋಡಿ ಬಹಳ ಶಾಕ್ ಆಗತ್ತೆ. ಹಾಗೆ ಅಲ್ಲಿಂದ ಬಂದವರೇ ಅವರ ಸ್ನೇಹಿತರಿಗೆ ಕರೆ ಮಾಡ್ತಾರೆ, ನೋಡಿ ಈ ಥರ ಆಗ್ಬಿಟ್ಟಿದೆ, ನನಗೆ ಯಾರನ್ನ ಅಪ್ರೋಚ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ನೋಡಿ ಒಂದು ಪ್ಲೀಸ್ ಹೆಲ್ಪ್ ಮಾಡಿ ನನಗೆ ಅನ್ನೋಂಥ ಒಂದು ಕರೆಯನ್ನು ಮಾಡ್ತಾರೆ ಅವರ ಸ್ನೇಹಿತರಿಗೆ. ಅವರ ಸ್ನೇಹಿತರು ಬಂದು ನನ್ನ ಕ್ಲೈಂಟ್, ಇರಿ ನನಗೆ ಗೊತ್ತಿರುವಂಥ ಒಳ್ಳೆ CA ಇದ್ದಾರೆ, ನಾನು ಅವ್ರ ಹತ್ರ ವಿಚಾರಿಸ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ಏನು ಮಾಡೋದು ಅನ್ನೋಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಏನಾಗಿದೆ ಈ ಕೇಸಲ್ಲಿ, ಏನಾಗಿದೆ, ಟ್ಯಾಕ್ಸ್ ಫ್ರಾಡ್ ಆಗಿದೆಯಾ ಅಥವಾ ಏನು ಮಿಸ್ಟೇಕ್ ಆಗಿದೆ ಅನ್ನುವಂಥ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ನೋಡಿ, ಮಂಗಳಮೂರ್ತಿ ಅವರು ಒಂದು 3ನೇ ಕ್ಲಾಸು 4ನೇ ಕ್ಲಾಸು ಓದಿರೋವಂಥ ಒಂದು ಅವಿದ್ಯಾವಂತರು. ಅವರಿಗೆ ಇಂಗ್ಲೀಷ್ ಬರೆಯೋಕ್ಕಾಗಲಿ ಓದೋಕ್ಕಾಗಲಿ ಬರೋದಿಲ್ಲ. ಹಾಗೆ ಸುಮಾರು ವರ್ಷಗಳಿಂದ ಕೊಬ್ಬರಿ ವ್ಯಾಪಾರವನ್ನೇ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಶುರುವಿನಲ್ಲಿ GST ರಿಜಿಸ್ಟ್ರೇಷನ್ ಬೇಕಾಗಿರುತ್ತೆ ಅವರಿಗೆ. ಯಾರನ್ನ ಅಪ್ರೋಚ್ ಮಾಡಬೇಕು ಅನ್ನೋಂಥದ್ದು ಮಾಹಿತಿ ಇರಲ್ಲ. ಊರಿನವ್ರನ್ನ ಒಬ್ಬರನ್ನ ವಿಚಾರಿಸಿದಾಗ, ನೋಡಿ ಇಂಥವ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ಹೆಲ್ಪ್ ಮಾಡ್ತಾರೆ, ನಿಮಗೆ GST ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಅಂತ ಮಂಗಳಮೂರ್ತಿ ಅವ್ರಿಗೆ ಅಡ್ವೈಸ್ ಮಾಡಿರ್ತಾರೆ. ಈ ಕಡೆ ಮಂಗಳಮೂರ್ತಿ ಅವ್ರಿಗೆ ಸಾಕಷ್ಟು ಎಜುಕೇಷನ್ ಇಲ್ಲ, ಯಾರನ್ನ ಅಪ್ರೋಚ್ ಮಾಡಬೇಕು, ಅವರು ಕ್ವಾಲಿಫೈಡ್ CA ಇದ್ದಾರಾ ಇಲ್ವಾ, ಅಥವಾ ಯಾವ ಪ್ರೊಫೆಷನಲ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಡಿಕ್ವೇಟ್ ನಾಲೆಡ್ಜ್ ಇದೆಯಾ ಇಲ್ವಾ ಅನ್ನುವಂಥ ಯಾವುದೇ ಮಾಹಿತಿಗಳನ್ನು ಕಲೆಕ್ಟ್ ಮಾಡದೆ, ಅಥವಾ ಕಲೆಕ್ಟ್ ಮಾಡಬೇಕು ಅನ್ನೋಂಥ ವಿಷಯನೂ ಕೂಡ ಅವ್ರಿಗೆ ಗೊತ್ತಿರಲ್ಲ. ಸೊ ಹೀಗೆ ಯಾರೋ ಒಬ್ರು ರೆಫರೆನ್ಸ್ ಕೊಟ್ಟಿದ್ದ ವಿಷಯವಾಗಿ ಒಬ್ರು ವ್ಯಕ್ತಿನ ಅಪ್ರೋಚ್ ಮಾಡ್ತಾರೆ, GST ರಿಜಿಸ್ಟ್ರೇಷನ್ ಬೇಕಾಗಿದೆ ಅಂತ. ಸೊ GST ರಿಜಿಸ್ಟ್ರೇಷನ್ ಅನ್ನ ತಗೊಳ್ತಾರೆ. GST ರಿಜಿಸ್ಟ್ರೇಷನ್ ತಗೊಂಡು ರಿಟರ್ನ್ಗಳನ್ನ ಫೈಲ್ ಮಾಡ್ತಾ ಇರ್ತಾರೆ. 1 ವರ್ಷ ಆದ್ಮೇಲೆ ಅವರ ಸರ್ವಿಸ್ ಇವರಿಗೆ ಇಷ್ಟ ಆಗಲ್ಲ. ಒಂದು ಎಕ್ಸಾರ್ಬಿಟೆಂಟ್ ಆಗಿ ಎಲ್ಲೆಲ್ಲಿ ಟ್ಯಾಕ್ಸ್ ಅನ್ನೆಸೆಸರಿ ಆಗಿ ಕಟ್ಸ್ಬೇಕು ಆ ಥರ ಕಟ್ಸ್ತಾ ಇರ್ತಾರೆ. ಅದಾದ್ಮೇಲೆ ಇವ್ರ ಹತ್ರ ಮತ್ತೆ ವರ್ಕ್ ಕಂಟಿನ್ಯೂ ಮಾಡೋದು ಸರಿ ಇರಲ್ಲ ಅಂತೇಳಿ ಇನ್ನೂ ಒಬ್ರ ಹತ್ರ ಸ್ವಿಚ್ ಮಾಡ್ತಾರೆ, ಇನ್ನೂ ಒಬ್ರು ಬೇರೆ ಪ್ರೊಫೆಷನಲ್ ಹತ್ರ. ನನಗೆ ಅರ್ಥ ಆಗಿದ್ದ ಪ್ರಕಾರ ಈ 2 ವ್ಯಕ್ತಿಗಳು ಕೂಡ CA ಅಲ್ಲ. ಅವರು ಯಾವ ಥರ ವರ್ಕ್ ಮಾಡಿದ್ದಾರೆ ಅನ್ನುವಂಥದ್ದು ನಾನು ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡಿದಾಗಲೇ ನನಗೆ ಗೊತ್ತಾಯ್ತು. ಹಾಗೆ ಈ 2ನೇ ವ್ಯಕ್ತಿ ಹತ್ರ ರಿಟರ್ನ್ ಅನ್ನ ಫೈಲ್ ಮಾಡಿಸ್ಕೊಳ್ತಾ ಬರ್ತಾರೆ. ಬಿಸ್ನೆಸ್ ಅಲ್ಲಿ ಒಂದಷ್ಟು ಲಾಸ್ ಆಗ್ಬಿಡುತ್ತೆ. ಒಂದು ಕೇರ್ಲೆಸ್ ಇಂದನೋ ಇರ್ಬೋದು, ಅಥವಾ ಅವರಿಗೆ ಸಾಕಷ್ಟು ಅನುಭವ ಇಲ್ಲದೆ ಇರೋದ್ರಿಂದನೋ, ಅಥವಾ ಇವರ ಇನ್ನೋಸೆನ್ಸ್ ಅಥವಾ ಎಜುಕೇಶನ್ ಇಲ್ಲದೆ ಇರೋದನ್ನ ಎನ್ಕ್ಯಾಶ್ ಮಾಡ್ಕೊಂಡಿರುವಂತ ಕೆಲವೊಂದು ವ್ಯಕ್ತಿಗಳ ಕಾರಣವಾಗಿ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಲಾಸ್ ಆಗಿರತ್ತೆ. ಜೊತೆಲಿ ಪರ್ಸನಲ್ ಆಗಿ ಫ್ಯಾಮಿಲಿ ಇಂದ ಇರುವಂತ ಒಂದಷ್ಟು ರೀಸನ್ಗಳಿಂದ ಅವರು ತುಮಕೂರನ್ನೇ ಬಿಟ್ಟು ಬೆಂಗಳೂರಿಗೆ ಬಂದು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಬಿಸ್ನೆಸ್ ಎಲ್ಲಾನು ಕ್ಲೋಸ್ ಮಾಡಿ ಇರುವಂತ GSTನೂ ಕೂಡ ಕ್ಯಾನ್ಸಲೇಷನ್ಗೆ ಅಪ್ಲೈ ಮಾಡಿರ್ತಾರೆ. ಬಟ್ ಇನ್ನೂ ಅಪ್ರೂವ್ ಆಗಿರಲ್ಲ GST ಕ್ಯಾನ್ಸಲ್ ಆಗಿದೆ ಅಂತ. ಸೊ ಇದಿಷ್ಟು ಒಂದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಈಗ ಮಂಗಳಮೂರ್ತಿ ಅವ್ರಿಗೆ ಒಂದು ಆರ್ಡರ್ ಬಂದಿದೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ. ಫಿನಾನ್ಷಿಯಲ್ ಇಯರ್ 2017-18 8 ಲಕ್ಷ ಅಷ್ಟು ನೀವು ಟ್ಯಾಕ್ಸ್ ಕಟ್ಟೋದು ಡ್ಯೂ ಇದೆ.
ಕಟ್ಟಬೇಕು ಅನ್ನೋಂಥದ್ದು ಇವರಿಗೆ ಎಲ್ಲಿ ಗೊತ್ತಾಯ್ತು? ಬ್ಯಾಂಕಿಗೆ ಹೋದ್ಮೇಲೆ ಗೊತ್ತಾಯ್ತು. ಅವರ ಗೋಲ್ಡ್ ಅನ್ನ ಪ್ಲೆಡ್ಜ್ ಮಾಡಿರುವಂತ ಗೋಲ್ಡ್ ಅನ್ನ ಬ್ಯಾಂಕಿಂದ ವಿಡ್ರಾ ಮಾಡ್ಕೊಂಡು ತರಬೇಕಾಗಿದೆ. ಅಂತ ಟೈಮಲ್ಲಿ ಬ್ಯಾಂಕ್ ಸಿಬ್ಬಂದಿ ಹೇಳದ ಮೇಲೆನೆ ಅವ್ರಿಗೆ ಗೊತ್ತಾಗಿದ್ದು ಈ ತರ ಆಗಿದೆ ಅಂತ. ಸೊ ಇಲ್ಲಿ ಯಾಕೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇವ್ರನ್ನ ಅಪ್ರೋಚ್ ಮಾಡಿಲ್ವಾ ಅಂತಂದ್ರೆ, GST ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಇವರಿಗೆ ನೋಟಿಸ್ ಅನ್ನ ಕಳಿಸಿದ್ದಾರೆ. ನೋಟಿಸ್ ಕಳಿಸಿದ್ರೆ ಅವರಿಗೆ ಪೋಸ್ಟ್ ಅಲ್ಲೋ ಕೊರಿಯರ್ ಅಲ್ಲೋ ಅವರ ರೆಸಿಡೆನ್ಷಿಯಲ್ ಅಡ್ರೆಸ್ಗಾಗ್ಲಿ ಅಥವಾ ಬಿಸ್ನೆಸ್ ಅಡ್ರೆಸ್ಗಾಗ್ಲಿ ಯಾವುದೇ ತರಹದ ಪೋಸ್ಟ್ ಆಗಲಿ ಕೊರಿಯರ್ ಆಗಲಿ ಬಂದಿಲ್ಲ. ಇದು ಮಂಗಳಮೂರ್ತಿ ಅವರು ನನಗೆ ಕೊಟ್ಟಿರುವಂತ ಅಪ್ಡೇಟ್. ರಿಟರ್ನ್ ಕಮ್ಯುನಿಕೇಶನ್ಸ್ ಯಾವುದೂ ಆಗಿಲ್ಲ, ಅಂದ್ರೆ ಪೋಸ್ಟಲ್ ಅಥವಾ ಕೊರಿಯರ್ ಥ್ರೂ ಯಾವುದು ಡಾಕ್ಯುಮೆಂಟ್ಸ್ಗಳಾಗ್ಲಿ ನೋಟಿಸ್ಗಳಾಗ್ಲಿ ಯಾವುದೂ ಬಂದಿಲ್ಲ. ಇವರ ಇಮೇಲ್ ಅಂಡ್ ಮೊಬೈಲ್ ನಂಬರ್ ಬಂದು ಮಂಗಳಮೂರ್ತಿ ಅವ್ರದ್ದೇ GST ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಟ್ಟಿರುವಂಥದ್ದು. ಇವರ ಇಮೇಲ್ಗೆ ನೋಟಿಸ್ ಅನ್ನ ಕಳಿಸಿದ್ದಾರೆ. ಇಲ್ಲಿ ಮಂಗಳಮೂರ್ತಿ ಅವರಿಗೆ ಇಮೇಲ್ ಅನ್ನ ಪ್ರತಿದಿನ ಓಪನ್ ಮಾಡಿ ಚೆಕ್ ಮಾಡುವಷ್ಟು ನಾಲೆಡ್ಜ್ ಇದೆಯಾ, ಅವೇರ್ನೆಸ್ ಇದೆಯಾ ಅಂತಂದ್ರೆ ಖಂಡಿತ ಇಲ್ಲ. ಹಾಗೆ ಬರುವಂತ ಮೆಸೇಜ್ ಇಂಗ್ಲಿಷಲ್ಲಿ ಬರುವಂತ ಮೆಸೇಜ್ ಓದಕ್ ಬರುತ್ತಾ ಅಂತಂದ್ರೆ ಇಂಗ್ಲಿಷಲ್ಲಿ ಓದಕ್ಕೂ ಬರಲ್ಲ. ಅಥವಾ ಮೆಸೇಜ್ ಬಂದಿದೆ ಯಾರಿಗಾದ್ರೂ ತೋರ್ಸೋಣ ಅಂತಂದ್ರೆ ಇದು GST ಇಂದಾನೇ ಬಂದಿದೆ ಅನ್ನೋಂಥದ್ದು ಗೊತ್ತಾಗ್ಬೇಕಲ್ಲ ಅವರಿಗೆ. ಹೀಗಾಗಿ ಮೆಸೇಜ್ GST ಡಿಪಾರ್ಟ್ಮೆಂಟ್ಗಳಿಂದ ಬಂದಿರುವಂತ ಮೆಸೇಜ್ ಕೂಡ ಇಗ್ನೋರ್ ಮಾಡಿದ್ದಾರೆ. ಗೊತ್ತಿಲ್ಲದೆ ಇಗ್ನೋರ್ ಆಗಿರೋದು, ಗೊತ್ತಿದ್ದು ಇಗ್ನೋರ್ ಆಗಿರುವಂಥದ್ದಲ್ಲ. ಹಾಗೆ ಇಮೇಲ್ಗೆ ಬಂದಿರೋ ಕಮ್ಯುನಿಕೇಶನ್ಸ್ಗಳು ಬಂದಿದೆ ಅನ್ನೋಂಥ ಮಾಹಿತಿನೇ ಇವ್ರಿಗೆ ಗೊತ್ತಿಲ್ಲ. ಈಗಲೂ ನೀವು ತಗೊಂಡ್ರೆ ಈ 50-60 ಏಜ್ ಅಲ್ಲಿರ್ತಾರಲ್ಲ, ಇನ್ನೂ ಇಂಡಿಯಾದಲ್ಲಿ ಎಷ್ಟೋ ಜನ ನಾಗರಿಕರು ಇಂಡಿಯನ್ ಸಿಟಿಸನ್ಸ್ ಈಗಲೂ ಅವ್ರಿಗೆ ಎಜುಕೇಶನ್ ಇಲ್ಲ. ಹಂಗಂತ ಅವರೆಲ್ಲ ವ್ಯವಹಾರ ಮಾಡೋ ಹಾಗೆ ಇಲ್ವಾ? ಅಥವಾ ಈಗ ಎಷ್ಟು ಟೆಕ್ನಾಲಜಿ ಅಪ್ಡೇಟ್ ಆಗ್ತಿದೆ ಅಷ್ಟು ಟೆಕ್ನಾಲಜಿಗೆ ಅಡಾಪ್ಟ್ ಆಗೋದು ಅಷ್ಟು ಈಸಿ ಇದೆಯಾ? ಈ ತರ ಇಮೇಲ್ ಅಲ್ಲೇ ನೋಟಿಸ್ ಕಳಿಸ್ಬಿಟ್ರೆ ಅವರ ಗಮನಕ್ಕೆ ಬರುತ್ತಾ? ಗಮನಕ್ಕೆ ಬಂದೇ ಇಲ್ವಲ್ಲ, ಮಂಗಳಮೂರ್ತಿ ಅವರ ಗಮನಕ್ಕೆ ಬಂದಿಲ್ಲ. ಆ ಕಡೆ ಸೈಡ್ ನೋಡಿದ್ರೆ ಈಗ ಯಾರು GST ರಿಟರ್ನ್ ಅನ್ನ ಫೈಲ್ ಮಾಡ್ತಾ ಇದ್ದಾರೆ ಪ್ರೊಫೆಷನಲ್, ಅವರಾದ್ರೂ ಇದನ್ನ ಟ್ರ್ಯಾಕ್ ಅಲ್ಲಿ ಇಟ್ಟಿದ್ದಾರಾ? ರಿಟರ್ನ್ ಅನ್ನ ಕರೆಕ್ಟ್ ಆಗಿ ಫೈಲ್ ಮಾಡ್ಕೊಂಡು ಬಂದಿದ್ದಾರಾ ಅಂದ್ರೆ ಅಲ್ಲೂ ಕೂಡ ಲ್ಯಾಪ್ಸ್ ಇದೆ ಎರಡೂ ಕಡೆಯಿಂದ. ಈ ಕಡೆ ಪ್ರೊಫೆಷನಲ್ ಕೂಡ ಕರೆಕ್ಟ್ ಆಗಿ ವರ್ಕ್ ಮಾಡಿಲ್ಲ, ಈ ಕಡೆ ಟ್ಯಾಕ್ಸ್ ಪೇಯರ್ಗೂ ಕೂಡ ಇದು ಯಾವುದೇ ತರಹದ ಗಮನಕ್ಕೂ ಬಂದಿಲ್ಲ. ಟ್ಯಾಕ್ಸ್ ಎಷ್ಟು ಹೇಳ್ತಾರೆ ಪ್ರೊಫೆಷನಲ್ ಇಷ್ಟು ಕಟ್ಟಿ ಅಂತಂದ್ರೆ ಅವ್ರಿಗೆ ದುಡ್ಡನ್ನ ಕಳಿಸ್ಬಿಡೋದು. ಅವ್ರು ಕಟ್ಟಿದಾರ ಬಿಟ್ಟಿದಾರ ಅನ್ನುವಂಥ ಚೆಕ್ ಮಾಡೋಕ್ಕೂ ಕೂಡ ಹೋಗಿಲ್ಲ ಮಂಗಳಮೂರ್ತಿ ಅವರು. ಸೊ ನನ್ನ ಅಪ್ರೋಚ್ ಮಾಡೋ ಅಷ್ಟೊತ್ತಿಗೆ ಮಂಗಳಮೂರ್ತಿ ಅವರು ಅವರ ಸ್ನೇಹಿತರ ಮುಖಾಂತರ ನನ್ನ ಅಪ್ರೋಚ್ ಮಾಡಿದ್ರು. ನೋಡಿ ಇಷ್ಟ ಆಗ್ಬಿಟ್ಟಿದೆ, ನೆಕ್ಸ್ಟ್ ಏನ್ ಮಾಡ್ಬೋದು, ಏನಾಗಿದೆ ನಮ್ಗೆ ಏನೂ ಗೊತ್ತಿಲ್ಲ ಸರ್, ನನ್ಗೆ ಯಾವುದು ನೋಟಿಸು ಕೂಡ ಬಂದಿಲ್ಲ ಇದುವರೆಗೂ, ಬ್ಯಾಂಕಿಗೆ ಹೋದ್ಮೇಲೆ ಗೊತ್ತಾಗಿದ್ದು, ಪ್ಲೀಸ್ ಚೆಕ್ ಮಾಡಿ, ಸ್ವಲ್ಪ ಚೆಕ್ ಮಾಡಿ ಹೇಳಿ ಅಂತ ಹೇಳಿದ್ರು. ನಾನು ಈ ಕೇಸ್ ಬಂದಾಗ ನನಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ನೋಡೋಣ ಏನಾಗಿದೆ ಅನ್ನೋಂಥ ಒಂದು ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡಿದೆ. ಅವ್ರ ಹತ್ರ GST ಲಾಗಿನ್ ಡೀಟೇಲ್ಸ್ ಅನ್ನ ತಗೊಂಡು ನಾನು 2017-18 ಯಾವ್ಯಾವ ರಿಟರ್ನ್ಸ್ ಅನ್ನ ಫೈಲ್ ಮಾಡಿದ್ದಾರೆ, GSTR 1 ರಿಟರ್ನ್ ಇರ್ಬೋದು, GSTR 3B ರಿಟರ್ನ್ ಇರ್ಬೋದು, GSTR 2A 2B ಸಮ್ಮರಿ ಇರ್ಬೋದು, ಎಲ್ಲ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡಿದೆ. ನಾನು ಡೌನ್ಲೋಡ್ ಮಾಡಿ ಎಲ್ಲ ರಿಟರ್ನ್ಸ್ ಅನ್ನ ಡೌನ್ಲೋಡ್ ಮಾಡಿ ರೀಕನ್ಸೈಲ್ ಮಾಡಿ ಏನಾಗಿದೆ ಅಂತ. ಕೊಬ್ಬರಿ ವ್ಯಾಪಾರಿ ಆಗಿರುವಂತ ಮಂಗಳಮೂರ್ತಿ ಅವರಿಗೆ ಅಂದ್ರೆ ಕೊಬ್ಬರಿ ಪರ್ಸನಲ್ ಕನ್ಸಂಪ್ಷನ್ ಅಂತ ಬಂದಾಗ, ನಾವು ಮನೆಗೆ ಅಡುಗೆಗೆ ಉಪಯೋಗಿಸ್ತೀವಿ ಅಂತ ಬಂದಾಗ ಕೊಬ್ಬರಿಗೆ GST ಬರಲ್ಲ. ಕೊಬ್ಬರಿನೇನಾದ್ರೂ ಇವರು ರಿಜಿಸ್ಟರ್ಡ್ ಡೀಲರ್ಗಳಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡುವಂತ ಇಂಡಸ್ಟ್ರಿಗಳಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅಂದಾಗ 5% GST ಬರುತ್ತೆ. ಹಾಗೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಪ್ಲೈ ಆಗಲ್ಲ ಕೊಬ್ಬರಿಗೆ. ಯಾವ ತರ ಹೇಳೋದಾದ್ರೆ, ಇವಾಗ ಕೊಬ್ಬರಿನ ಏನ್ ಮಾಡ್ತಾರೆ, ರೈತರ ಹತ್ರ ಹೋಗಿ ತೋಟದಲ್ಲಿ ಕೊಬ್ಬರಿಯನ್ನ ಮರದಿಂದ ಕಿತ್ಕೊಂಡು ಅದನ್ನ ತಗೊಂಡ್ ಬಂದು ಕೊಬ್ಬರಿನ ಎಕ್ಸ್ಟ್ರಾಕ್ಟ್ ಮಾಡಿ ಸೇಲ್ ಮಾಡೋವಂಥದ್ದು. ಇಲ್ಲಿ ರೈತರು GST ರಿಜಿಸ್ಟ್ರೇಷನ್ ಅನ್ನ ತಗೊಂಡಿರಲ್ಲ ಅಂಡ್ ಎಕ್ಸಮ್ಟ್ ಕೂಡ ಆಗತ್ತೆ. ಸೊ ಅವ್ರ ಹತ್ರ ತಗೊಂಡ್ ಬರೋದು ಇನ್ವರ್ಡ್ ಸಪ್ಲೈ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಆಗತ್ತೆ. ಸೊ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತಂದ್ರೆ ಕೆಲವೊಂದು ಪ್ರಾಡಕ್ಟ್ಗಳಿಗೆ ಅನ್ರಿಜಿಸ್ಟರ್ಡ್ ಡೀಲರ್ ಇಂದ ಏನಾದ್ರು ನಾವು ಮಟೀರಿಯಲ್ ನ ತರ್ತಾ ಇದೀವಿ ಅಂತಂದ್ರೆ, ಅಥವಾ ಇನ್ನೂ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ರೆಂಟ್ ಪೇ ಮಾಡ್ತಾ ಇದ್ದಾರೆ, ಅನ್ರಿಜಿಸ್ಟರ್ಡ್ ಡೀಲರ್ ಇದ್ದಾರೆ, ಲ್ಯಾಂಡ್ ಲಾರ್ಡ್ ಅಂತ ಅನ್ನುವಂಥ ಟೈಮಲ್ಲಿ ನಾವು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಲ್ಲಿ ಅಂದ್ರೆ ನಾವೇ GST ಅನ್ನ ಕಟ್ಟಿ ಆಮೇಲೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕ್ಲೈಮ್ ಮಾಡ್ಕೋಬೇಕಾಗತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಅಂದ್ರೆ, ಇವಾಗ ಸೇಲ್ ಮಾಡ್ಬೇಕಾದ್ರೆ 1 ಲಕ್ಷ ವರ್ತ್ ಇರುವಂತ ಮಟೀರಿಯಲ್ ಅನ್ನ ಸೇಲ್ ಮಾಡ್ತಾ ಇದೀವಿ ಅನ್ಕೊಳ್ಳಿ, 5% GST ಅಂದ್ರೆ 5,000 ಟ್ಯಾಕ್ಸ್ ಅನ್ನ ನಾವು ನಮ್ಮ ಕ್ಲೈಂಟ್ ಹತ್ರ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕಟ್ಟಬೇಕು. ಸೊ 5,000 ಲಯಬಿಲಿಟಿ ಇದೆ. ಈಗ ಇನ್ವರ್ಡ್ ಸಪ್ಲೈ ಏನಿರುತ್ತೆ ಅಲ್ಲಿ ನಮ್ಗೆ ಒಂದು 3,000 ಅಷ್ಟು ಟ್ಯಾಕ್ಸ್ ಅನ್ನ ಕೊಟ್ಟು ತಂದಿದ್ದೀವಿ ಅಂತಂದ್ರೆ, ಇಲ್ಲಿ ನಾವು 5,000ದಲ್ಲಿ 3,000 ರೆಡ್ಯೂಸ್ ಮಾಡಿ ಇನ್ 2,000ನ ನಾವು ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ. ಇದು ಒಂದಷ್ಟು ಇರುವಂತ ಮೆಕ್ಯಾನಿಸಮ್. ಈಗ ನಾನು GST ರಿಟರ್ನ್ ಅನ್ನ ಸ್ಕ್ರೂಟನೈಸ್ ಮಾಡಿದಾಗ ಗೊತ್ತಾಗತ್ತೆ,
GST ರಿಟರ್ನ್ ಅಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿರಲ್ಲ. GST ಫಸ್ಟ್ ಆಫ್ ಆಲ್ ಇಂಟ್ರೊಡ್ಯೂಸ್ ಮಾಡಿದೆ 2017 ಜುಲೈಯಿಂದ. ಸೊ ಆಗೆಲ್ಲ ಯಾರೆಲ್ಲ ಕ್ವಾಲಿಫೈಡ್ CAಗಳಿರಲ್ಲ, ಅವರಿಗೆ ಸಾಕಷ್ಟು ಅಪ್ಡೇಟ್ಗಳಿರಲ್ಲ, ಯಾವ ರೀತಿ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕು ಅನ್ನೋಂಥದ್ದಾಗ್ಲಿ, ಅಥವಾ GST ಡಿಪಾರ್ಟ್ಮೆಂಟ್ಗಳಿಂದ ಸಾಕಷ್ಟು ಗೈಡ್ಲೈನ್ಸ್ಗಳು ತಕ್ಷಣಕ್ಕೆ ಸಿಕ್ಕಿರಲಿಲ್ಲ. ಸೊ ನಾವು CAಗಳಾದ್ರೆ ಯಾವ ರೀತಿ ಫೈಲ್ ಮಾಡ್ತಾ ಇದ್ವಿ, ಎಲ್ಲೂ ಟ್ಯಾಕ್ಸ್ ಫ್ರಾಡ್ ಆಗಕ್ಕೆ ಎಲ್ಲೂ ಸ್ಕೋಪ್ ಇರಬಾರ್ದು, ಲೆಜಿಟಿಮೇಟ್ ಆಗಿ ಟ್ಯಾಕ್ಸ್ ಡಿಸ್ಚಾರ್ಜ್ ಮಾಡುವಂಥ ವೇಯಲ್ಲಿ ನಾವು ರಿಟರ್ನ್ ಅನ್ನ ಫೈಲ್ ಮಾಡ್ತಾ ಇದ್ವಿ. ಮುಂದೆ ಕ್ಲೈಂಟ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಟ್ಯಾಕ್ಸ್ ಪೇ ಮಾಡೋದ್ರಲ್ಲಾಗ್ಲಿ ಅಥವಾ ರಿಟರ್ನ್ ಫೈಲ್ ಮಾಡಿರೋ ಇನ್ಫಾರ್ಮೇಶನ್ಗಳಾಗ್ಲಿ ಎಲ್ಲೂ ಮಿಸ್ ಮ್ಯಾಚ್ ಇರಬಾರ್ದು, ಲೆಜಿಟಿಮೇಟ್ ಆಗಿ ಹೋಗ್ಬೇಕು ಅನ್ನೋಂಥದ್ದು ನಮ್ಮ ಇಂಟೆನ್ಷನ್ ಇತ್ತು. ಹಾಗೆ ನಮಗೆ ICAI ಇಂದ ಕೊಟ್ಟಿರುವಂಥ ಗೈಡ್ಲೈನ್ಸ್ ಕೂಡ ಅದೇ ಇತ್ತು. ಸೊ ಇದನ್ನ ನಾವು ಫಾಲೋ ಮಾಡ್ತಾ ಇದ್ವಿ. ಈಗ ಯಾರ್ಯಾರು ನಾನ್ CAಗಳಿದ್ದಾರೆ, ಅಪ್ಡೇಟ್ ಇಲ್ಲದೆ ಇರುವಂಥವ್ರು, ಹೆಂಗಂದ್ರೆ ಹಂಗೆ ರಿಟರ್ನ್ ಅನ್ನ ಫೈಲ್ ಮಾಡಿದ್ದಾರೆ. ಯಾವ್ದಂದ್ರೆ ಅದು ಇನ್ಫಾರ್ಮೇಶನ್ ಅನ್ನ ರಿಟರ್ನ್ ಅಲ್ಲಿ ಮೆನ್ಷನ್ ಮಾಡಿ ರಿಟರ್ನ್ ಅನ್ನ ಫೈಲ್ ಮಾಡಿದ್ದಾರೆ. ಕೆಲವೊಂದಷ್ಟು ಮಿಸ್ಟೇಕ್ ಇದೆ, ಕ್ಲರಿಕಲ್ ಮಿಸ್ಟೇಕ್ಗಳಿದೆ. ಹಾಗೆ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಾವು CAಗಳು ಆಡಿಟ್ ಮಾಡ್ತೀವಲ್ವಾ, ಇನ್ವೆಸ್ಟಿಗೇಷನ್ ಮಾಡ್ತೀವಲ್ಲ, ಅಷ್ಟರ ಮಟ್ಟಿಗೆ ಇನ್ವೆಸ್ಟಿಗೇಷನ್ ಮಾಡಿದೆ, ಆಡಿಟ್ ಮಾಡಿದೆ, ಈ ಮಿಸ್ಟೇಕ್ ಇರೋ ಪಾರ್ಟ್ ಅನ್ನ ಮಾತ್ರ ಕ್ಯಾಚ್ ಮಾಡಿಕೊಂಡು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅನ್ನೋ ನೋಟಿಸ್ ಅನ್ನ ಜೂನ್ 2023 ಅಲ್ಲಿ ಕೊಟ್ಟಿದ್ದಾರೆ. ಫಿನಾನ್ಷಿಯಲ್ ಇಯರ್ ಯಾವುದು 2017-18. ಇವ್ರು ನೋಟಿಸ್ ಕೊಟ್ಟಿರೋದು ಯಾವಾಗ, ಜೂನ್ 2023 ಅಲ್ಲಿ ಇಮೇಲ್ಗೆ ನೋಟಿಸ್ ಬಂದಿದೆ. ಹಾಗೆ ಮಂಗಳಮೂರ್ತಿ ಅವರು ನೋಟಿಸ್ ಬಂದಿರೋ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ. ಇದಾದ ನಂತರ ಕರೆಕ್ಟಾಗಿ 3 ತಿಂಗಳು 15 ದಿವಸ ಆದ್ಮೇಲೆ ಆರ್ಡರ್ ಕಾಪಿಯನ್ನು ಕೊಟ್ಬಿಟ್ಟಿದ್ದಾರೆ. ಮಂಗಳಮೂರ್ತಿ ಅವರು ರೆಸ್ಪಾಂಡ್ ಮಾಡದೇ ಇರುವಂತ ಕಾರಣಕ್ಕೆ ಡಿಪಾರ್ಟ್ಮೆಂಟ್ ಹತ್ರ ಏನ್ ಇನ್ಫಾರ್ಮೇಶನ್ ಇದೆ ಅದನ್ನೇ ಕನ್ಸಿಡರ್ ಮಾಡಿ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಅಸೆಸ್ಮೆಂಟ್ ಆರ್ಡರ್ ಅನ್ನು ಕೂಡ ಪಾಸ್ ಮಾಡಿಬಿಟ್ಟಿದ್ದಾರೆ ಸೆಕ್ಷನ್ 73 ಅಲ್ಲಿ. ಓಕೆನಾ? ಸೊ ಈಗ ಅಕ್ಟೋಬರ್ ಅಲ್ಲಿ ಆರ್ಡರ್ ಕಾಪಿ ಬಂದಿದೆ. ಮಂಗಳಮೂರ್ತಿ ಅವರು ನನ್ನನ್ನು ಅಪ್ರೋಚ್ ಮಾಡಿದಾಗ ಯಾವಾಗ ಟೈಮ್ ಆಗಿದೆ, ಮಾರ್ಚ್ 2025. ಸುಮಾರು ಇನ್ನೊಂದು ಕಪಲ್ ಆಫ್ ಮಂತ್ಸ್ ಹೋಯ್ತು ಅಂತಂದ್ರೆ ಆಲ್ಮೋಸ್ಟ್ 2 ವರ್ಷ ಆಗ್ಬಿಡುತ್ತೆ. ಒಂದ್ ವೇಳೆ ಏನಾದ್ರು ಮಂಗಳಮೂರ್ತಿ ಅವರು ನನ್ನನ್ನ ಶೋಕಾಸ್ ನೋಟಿಸ್ ಬಂದಾಗ್ಲೇ ಅಪ್ರೋಚ್ ಮಾಡಿದ್ರೆ ಸೊ ಅವಾಗ್ಲೇ ನಾವು ಡಿಪಾರ್ಟ್ಮೆಂಟ್ಗೆ ರಿಪ್ಲೈ ಮಾಡ್ಬೋದಾಗಿತ್ತು. ಇಲ್ಲಿ 2 ಲ್ಯಾಪ್ಸಸ್ ಅನ್ನ ನೋಡ್ತೀನಿ ನಾನು. ಒಂದು, ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು ಅಂತಂದ್ರೆ ಡಿಪಾರ್ಟ್ಮೆಂಟ್ ಇಂದ ಇಂಥ ಕೇಸ್ಗಳಲ್ಲಿ 3 ವರ್ಷ ಟೈಮ್ ಇರುತ್ತೆ. 2 ವರ್ಷ 9 ತಿಂಗಳು ನೋಟಿಸ್ ಕೊಡಕ್ಕೆ ಟೈಮ್ ಇರುತ್ತೆ. 3 ವರ್ಷ ಬಂದು ಅಸೆಸ್ಮೆಂಟ್ ಆರ್ಡರ್ನ ಪಾಸ್ ಮಾಡಕ್ಕೆ ಟೈಮ್ ಇರುತ್ತೆ. ಟೆಕ್ನಿಕಲಿ ಹೇಳೋದಾದ್ರೆ 2017-18. ಸೊ ಕಟ್ ಆಫ್ ಡೇಟ್ ಎಲ್ಲಿಂದ ನೋಡ್ಬೇಕು ಅಂತಂದ್ರೆ 2018 ಡಿಸೆಂಬರ್ 31ಗೆ ಆನ್ಯುವಲ್ ರಿಟರ್ನ್ ಫೈಲ್ ಮಾಡಕ್ಕೆ ಡ್ಯೂ ಡೇಟ್ ಇರುತ್ತೆ. 2017-18 ಅಂದಾಗ ಈ ಕಟ್ ಆಫ್ ಡೇಟ್ ನಾವು 2018 ಡಿಸೆಂಬರ್ 31 ಇಂದ ಕೌಂಟ್ ಮಾಡಬೇಕು. 2 years 9 months. ಸೊ 2019, 2020, 2021. ಓಕೆನಾ? ಸೊ ಈ 3 ವರ್ಷ ಟೈಮ್ ಇರುತ್ತೆ ಅವರಿಗೆ ಆರ್ಡರ್ ಕಾಪಿಯನ್ನ ಫೈಲ್ ಮಾಡಕ್ಕೆ. ಬಟ್ ಶೋಕಾಸ್ ನೋಟಿಸ್ ಬಂದಿರೋದು ಜೂನ್ 2023 ಅಲ್ಲಿ. ಇದು ಫಸ್ಟ್ ಆಫ್ ಆಲ್ ಟೈಮ್ ಬಾರ್ಡ್ ನೋಟಿಸ್. ಆರ್ಡರ್ ಕಾಪಿ ಕೊಟ್ಟಿರೋದು ಕೂಡ ಇಟ್ ಇಸ್ ಟೈಮ್ ಬಾರ್ಡ್ ಆರ್ಡರ್. ಸೊ ನಮಗೆ ನೋಟಿಸ್ ಬಂದಾಗ್ಲೇ ಮಂಗಳಮೂರ್ತಿ ಅವರು ನಮ್ಮ ಗಮನಕ್ಕೆ ತಂದಿದ್ರೆ ನಾವು ಡಿಪಾರ್ಟ್ಮೆಂಟ್ಗೆ ಅಪ್ರೋಚ್ ಮಾಡ್ಬೋದಾಗಿತ್ತು. ಅಪೀಲ್ ಮಾಡೋಕ್ಕೂ ಕೂಡ ನಮಗೆ ಅವಕಾಶ ಇತ್ತು. ಸೊ ಈಗ ಸಾಕಷ್ಟು ಟೈಮ್ ಆಗೋಗಿದೆ. ಈಗ ಅಪೀಲ್ ಆರ್ಡರ್, ಇದು ಅಸೆಸ್ಮೆಂಟ್ ಆರ್ಡರ್ ಕೊಟ್ಟಿದ್ದಾರಲ್ವಾ ಅಕ್ಟೋಬರ್ 2023 ಅಲ್ಲಿ, ಅಲ್ಲಿಂದ ನೆಕ್ಸ್ಟ್ ನಮಗೆ 3 months ಟೈಮ್ ಇರುತ್ತೆ ಅಪೀಲ್ ಮಾಡಕ್ಕೆ ಅಪಿಲೇಟ್ ಅಥಾರಿಟಿಗೆ. ಸೊ ಈ ಅಸೆಸ್ಮೆಂಟ್ ಆರ್ಡರ್ ಅಗೇನೆಸ್ಟ್ ಆಗಿ ಸೊ ಈಗ ಆ 3 months ಕೂಡ ಲ್ಯಾಪ್ಸ್ ಆಗೋಗ್ಬಿಟ್ಟಿದೆ, ಟೈಮ್ ಬರೋಗೋಗಿದೆ. ಒಂದ್ ವೇಳೆ ಏನಾದ್ರೂ ನಾವು ಕಂಡೋನೇಷನ್ ರಿಕ್ವೆಸ್ಟ್ ಅನ್ನ ಸಬ್ಮಿಟ್ ಮಾಡಿ ಮತ್ತೆ ಅಪೀಲ್ ಮಾಡ್ತೀವಿ ಅಂದ್ರೆ 1 month ಎಕ್ಸ್ಟೆನ್ಷನ್ ಸಿಗುತ್ತೆ. ಅಲ್ಲೂ ಕೂಡ ಏನಾದ್ರೂ ಅಸೆಸ್ಮೆಂಟ್ ಅಪಿಲೇಟ್ ಅಥಾರಿಟಿ ಕೂಡ ಆರ್ಡರ್ ಅನ್ನ ಡಿಪಾರ್ಟ್ಮೆಂಟ್ ಫೇವರ್ ಆಗಿ ಕೊಟ್ಟಿದೆ ಅಂತಂದ್ರೆ ಅಲ್ಲಿಂದ ಆಚೆಗೆ ನಾವು ಅಪಿಲೇಟ್ ಟ್ರಿಬ್ಯುನಲ್ಗೆ ಏನಾದ್ರೂ ಅಪೀಲ್ ಮಾಡಬೇಕು ಅಂತಂದ್ರೆ ಆರ್ಡರ್ ಕೊಟ್ಟಿರ್ತಾರಲ್ಲ ಅಲ್ಲಿಂದ ಆಚೆಗೆ ನಮಗೆ 6 months ಟೈಮ್ ಇರುತ್ತೆ ಅಪಿಲೇಟ್ ಟ್ರಿಬ್ಯುನಲ್ಗೆ ನಾವು ಅಪೀಲ್ ಮಾಡಕ್ಕೆ. ಸೊ ಅದಾದ್ಮೇಲೆ ನಾವೇನಾದ್ರೂ ಡಿಲೇ ಆಗಿದೆ ವಿತ್ ಕಂಡೋನೇಷನ್ ಏನಾದ್ರೂ ನಾವು ಫೈಲ್ ಮಾಡ್ತೀವಿ ಅಪಿಲೇಟ್ ಟ್ರಿಬ್ಯುನಲ್ಗೆ ಅಪೀಲ್ನ ಅಂತಂದ್ರೆ ಫರ್ದರ್ 3 months ಎಕ್ಸ್ಟೆನ್ಷನ್ ಟೈಮ್ ಸಿಗುತ್ತೆ. ಸೊ ಇಲ್ಲಿ ಮಂಗಳಮೂರ್ತಿ ಅವರ ಕೇಸ್ ನೋಡಿದ್ರೆ ಈ ಎಲ್ಲಾ ರೈಟ್ಸ್ಗಳು ಲ್ಯಾಪ್ಸ್ ಆಗ್ಬಿಟ್ಟಿದೆ ಮಾರ್ಚ್ 2025 ಅಷ್ಟೊತ್ತಿಗೆ. ಈಗ ಡಿಪಾರ್ಟ್ಮೆಂಟ್ಗೆ ಏನಾದ್ರು ನಾನು ವಿತ್ ಕಂಡೋನೇಷನ್ ಅಪ್ಲಿಕೇಶನ್ ಅಪೀಲ್ ಸಬ್ಮಿಟ್ ಮಾಡಿದೆ ಅಂತಂದ್ರೆ ರಿಜೆಕ್ಟ್ ಮಾಡೋ ಎಲ್ಲಾ ಚಾನ್ಸಸ್, ಹೈ ಚಾನ್ಸಸ್ ಇದೆ. ಎಂಟರ್ಟೈನ್ ಮಾಡಲ್ಲ. ಟೈಮ್ ಬಾರ್ಡ್ ಆರ್ಡರ್ ಇದ್ರೂ ಕೂಡ, ಟೈಮ್ ಬಾರ್ಡ್ ನೋಟಿಸ್ ಇದ್ರೂ ಕೂಡ ನಾವು ಅಪೀಲ್ ಮಾಡೋ ರೈಟ್ಸ್ ಹೋಗ್ಬಿಟ್ಟಿದೆ. ಸೊ ಹೀಗಾಗಿ ಮಂಗಳಮೂರ್ತಿ ಅವರೀಗ ಬ್ಯಾಂಕಲ್ಲಿ ಇಟ್ಟಿರುವಂತಹ ಒಂದು
100 ಗ್ರಾಮ್ಗಿಂತ ಹೆಚ್ಚು ಬೆಲೆ ಬಾಳುವಂತ ಗೋಲ್ಡ್ ಅನ್ನ ಹೇಗೆ ವಿಡ್ರಾ ಮಾಡ್ಕೊಂಡು ತರಬೇಕು? ಅವರು ಒಂದು 4 ರಿಂದ 5 ವರ್ಷ ಮುಂಚೆ ಸುಮಾರು 1.5 ಲಕ್ಷಕ್ಕೆ ಪ್ಲೆಡ್ಜ್ ಮಾಡಿ ದುಡ್ಡನ್ನ ತಗೊಂಡಿದ್ದಾರೆ. ಈಗ ಎಷ್ಟಿದೆ ಗೋಲ್ಡ್ ರೇಟ್? ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿದ್ರೆ 22 ಕ್ಯಾರೆಟ್ ಗೋಲ್ಡ್ ಅದನ್ನೇ ಸುಮಾರು ಒಂದು 9,000 ವರ್ಗೂ ಹೋಗ್ಬಿಡುತ್ತೆ. 24 ಕ್ಯಾರೆಟ್ ಆದ್ರೆ ಚಿನ್ನನೇ, ಗೋಲ್ಡ್ ಕಾಯಿನ್ ಆದ್ರೆ 9,000 ವರ್ಗೂ ಬೆಲೆ ಬಾಳುತ್ತೆ. 100 ಗ್ರಾಮ್ ಅಂತ ಬಂದಾಗ 9 ರಿಂದ 10 ಲಕ್ಷ ಬೆಲೆ ಬಾಳುವಂತ ಒಡವೆ ಬ್ಯಾಂಕ್ ಅಲ್ಲಿ ಇರೋದು. ಇವ್ರು ಲೋನ್ ಮಾಡಿರೋದು ಎಷ್ಟು ಅಮೌಂಟ್ಗೆ? ಬರೀ 1.5 ಲಕ್ಷದಿಂದ 2 ಲಕ್ಷ ಅಷ್ಟಕ್ಕೆ ಬರುತ್ತೆ ರೀಪೇ ಮಾಡಿದ್ರೆ. ಈಗ ಮಿಕ್ಕಿರುವಂತ ಈ ಹೈ ವ್ಯಾಲ್ಯೂ ಇರುವಂತ ಅಸೆಟ್ ಅನ್ನ ಬ್ಯಾಂಕ್ ಇಂದ ಯಾವ ರೀತಿ ತಗೊಂಡ್ ಬರ್ಬೇಕು, ಅದಕ್ಕಿರುವಂತಹ ಆಪ್ಷನ್ಸ್ ಗಳೇನು, ಯಾವ ರೆಮಿಡೀಸ್ ಇದೆ, ಈ ವಿಡಿಯೋನ ನಾನು ಪಾರ್ಟ್ 2 ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೆಲ್ಲ ರೆಮಿಡೀಸ್ ಇದೆ ಅಂತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನಾದ್ರೂ ಕ್ವೆಶ್ಚನ್ ಕೇಳಬೇಕು ಅನ್ನೋಂಥದ್ದಿದ್ರೆ ಕಮೆಂಟ್ ಅಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಹಾಗೆ ನಿಮ್ಮ ಕ್ವೆಶ್ಚನ್ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಾನೆ ನೀವು ನನ್ನ ವಾಟ್ಸಪ್ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ನನಗೆ ವಾಟ್ಸಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.